ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾ ಏನು ಮಾಡ್ಲತ್ತಿದ್ದೆ ಅಂದ್ರೆ ಕ್ರಿಸ್ಪಿ ಗೋಬಿ ಕರಿ. ಸೊ ಚಪಾತಿ ಜೊತೆ ಭಾಳ ಚೆನ್ನಾಗಿರುತ್ತೆ ಇದು ಕರಿ. ಸೊ ಇದು ಹೆಂಗೆ ಮಾಡಬೇಕು ಅಂದ್ರೆ ಫಸ್ಟ್ ನೀರಿಟ್ಟು ಬಾಯ್ಲ್ ಮಾಡಿ ಅದಕ್ಕೆ ಗೋಬಿ ಎಲ್ಲ ಹಾಕಿ ಒಂದು 2 ಮಿನಿಟ್ಸ್ ಅಷ್ಟು ಇಡಬೇಕು. ಸೊ ನಾ ಇಲ್ಲ ಅದೇ ಮಾಡ್ತಾ ಇದ್ದೆ. ಇದನ್ನ ಇವಾಗ ಟಿಶ್ಯೂ ಮೇಲೆ ಹಾಕಿ ಟಿಶ್ಯೂನಿಂದ ಚೆನ್ನಾಗಿ ಇದು ಗೋಬಿಗೆ ಫುಲ್ ಡ್ರೈ ಮಾಡ್ಕೊಳತ್ತೆ. ಯಾಕಂದ್ರೆ ಇದು ನೆಕ್ಸ್ಟ್ ನಾವು ಡೀಪ್ ಫ್ರೈ ಮಾಡ್ಬೇಕಾಯ್ತು. ಸೊ ವಾಟರ್ ಇದ್ರೆ ಹಿಂಗ್ ಸಿಡಿತಾವಲ್ಲ, ಸೊ ಅದಕ್ಕೆ ನಾ ಫುಲ್ ಕ್ಲೀನ್ ಆಗಿ ಇದಕ್ಕೆ ಡ್ರೈ ಮಾಡ್ಕೊಳತ್ತಿದೆ. ಇಲ್ಲಿ ಒಂದು ಆಯಿಲ್ ಹಾಕೊಂಡು ಡೀಪ್ ಫ್ರೈ ಮಾಡ್ಲತ್ತಿದೆ ಗೋಬಿಗೆ. ಸ್ವಲ್ಪ ಹುಷಾರಾಗಿ, ಯಾಕಂದ್ರೆ ವಾಟರ್ ಇರುತ್ತಲ್ಲ ಸ್ವಲ್ಪ, ಇದು ನಾವು ಬಾಯ್ಲ್ ಮಾಡ್ಕೊಂಡಿದ್ದೇವೆ ಆಲ್ರೆಡಿ. ಸೊ ಸ್ವಲ್ಪ ವಾಟರ್ ಇರೋದ್ರಿಂದ ಆಯಿಲ್ ಎಲ್ಲ ಭಾಳ ಸಿಡಿತದ. ಸೊ ಹುಷಾರಾಗಿ ಫುಲ್ ಡ್ರೈ ಮಾಡ್ಕೊಳ್ಳಿ. ಡ್ರೈ ಮಾಡ್ಕೊಂಡು ಇದು ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡು ಒಂದು ಸ್ವಲ್ಪ ಗೋಬಿ ಮಂಚೂರಿ ಟೈಪ್ ಹಾಕೋರ್, ಬಟ್ ಅಷ್ಟೇ ಹಿಟ್ಟೆಲ್ಲ ಹಾಕಲ್ಲ, ಹಾಗೆ ಫ್ರೈ ಮಾಡಿ ತೆಗೆದ್ಬಿಟ್ಟು ಸೊ ಇಲ್ಲಿ ಒಂದು 2 ಟೊಮೆಟೊಸು, 1 ಆನಿಯನು, 3 ಬೆಳ್ಳುಳ್ಳಿ ಹಾಕಿ ಮಿಕ್ಸರ್ ಮಾಡ್ಕೊಳ್ತಿದೆ. ಆಮೇಲೆ ಇಲ್ಲಿ ಆಲ್ರೆಡಿ ನಾವು ಬಹಳಷ್ಟು ಅಂದ್ರೆ ಡೀಪ್ ಫ್ರೈ ಮಾಡಿರ್ತೀವಲ್ಲ ಆಲ್ರೆಡಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕಿ ಫೋಣೆ ಹೊಡ್ಕೋಬೇಕು. ಅದೇನು ಮಿಕ್ಸರ್ ಮಾಡ್ಕೊಂಡಿದ್ದಲ್ಲ, ಸೊ ಅದು ಇದ್ರೊಳಗೆ ಹಾಕಿ ಚಂದ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಮೊದಲು ನಾವು ಫ್ರೈ ಮಾಡಿದಿಲ್ಲ, ಹಂಗೆ ಹಸಿದೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ, ಸೊ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಸ್ವಲ್ಪ ಖಾರ, ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಹಾಕೊಳ್ರಿ. ಅರಿಶಿಣ, ಸ್ವಲ್ಪ ಉಪ್ಪು ಹಾಕೋಬೇಕು. ಆಮೇಲೆ ಗರಂ ಮಸಾಲ ಹಾಕ್ಲತ್ತಿದೆ ನಾ ಇಲ್ಲಿ. ಸೊ ಇದೆಲ್ಲ ಒಂದು 5 ಮಿನಿಟ್ಸ್ ಅಷ್ಟು ಇದು ಮಾಡ್ಕೊಳ್ಬೇಕು. ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಬೇಕು. ಸ್ವಲ್ಪ ಮಾಡ್ಲಕ್ ಏನು ಲೇಟ್ ಆಗಲ್ಲ, ಬಟ್ ಅದು ಡೀಪ್ ಫ್ರೈ ಮಾಡ್ಲಕ್ ಅಷ್ಟೇ ಸ್ವಲ್ಪ ಟೈಮ್ ಬೇಕು. ಬಟ್ ಕರಿ ಭಾಳ ಚಂದ ಆಯ್ತದ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಚಪಾತಿ ಸರಿದ ಭಾಳ ಚಂದ ಇರ್ತದ ಇದು. ಸೊ ಹಿಂಗ್ ಬರ್ಬೇಕು, ಮ್ಯಾಲ ಆಯಿಲ್ ಬರ್ಬೇಕು. ಹಿಂಗ್ ಬಂತಂದ್ರೆ ಇದು ಆಗ್ಯದಂತ ಅರ್ಥ. ಈಗ ಇದ್ರ ಮ್ಯಾಲ ಗೋಬಿ, ನೀವು ಡೀಪ್ ಫ್ರೈ ಮಾಡಿದ ಗೋಬಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ಇದು ಪಲ್ಯ ಮಾಡೋದ್ ಏನ್ ಜಂಜಟ್ ಇಲ್ಲ. ಬಟ್ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಬದ್ ಅಷ್ಟೇ. ಅದಕ್ ಬಿಟ್ಟವ್ರು ಏನು ಎಲ್ಲ ಈಸಿನೇ ಅದ. ಬಟ್ ಕಾಮನ್ಲಿ ನೀವು ಕರಿ ಬಾಯ್ಲ್ ಮಾಡಿ ಪಲ್ಯ ಮಾಡೋದ್ಕಿಂತ ಈ ಟೈಪ್ ಮಾಡಿದ್ರೆ ಭಾಳ ಚಂದ ಟೇಸ್ಟಿ ಆಯ್ತದ. ಸೊ ನೋಡ್ಲಾಕ್ ಬಿ ಎಷ್ಟು ಚಂದ ಅನ್ಸ್ಲತ್ತದ ನೋಡ್ರಿ. ಸೊ ಇಷ್ಟೇ, ಇದು ನೀವು ಚಪಾತಿ ಸರಿ ಸರ್ವ್ ಮಾಡಿದೆ ಅಂದ್ರೆ ಭಾಳ ಚಂದ ಇರ್ತದ. ಚಪಾತಿ ಫುಲ್ಕಾ ಭಾಳ ಚಂದ ಇರ್ತದ. ಸೊ ನಂದು ಈ ರೆಸಿಪಿ ನಿಮ್ಗೆಲ್ಲರಿಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ. ಸೊ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಥ್ಯಾಂಕ್ ಯು.